ಗುಬ್ಬಿ ಪೊಲೀಸ್ ಠಾಣಾ ವತಿಯಿಂದ ಮಾದಕ ದ್ರವ್ಯ ಜಾಗೃತಿ ಅಭಿಯಾನ. ಶಾಲಾ ಮಕ್ಕಳೊಂದಿಗೆ ಸಾರ್ವಜನಿಕರಿಗೆ ಮಾದಕ ವಸ್ತುಗಳ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಜನಜಾಗೃತಿ ಜಾಥಾ. ಪಟ್ಟಣದ ಶುಭೋದಯ ಶಾಲಾ ಮಕ್ಕಳಿಂದ ತಾಲೂಕು ಕಚೇರಿಯಿಂದ ರಾಯವಾರ ರಸ್ತೆ ಮೂಲಕ ಶುಭೋದಯ ಶಾಲಾ ಮಕ್ಕಳಿಂದ ಜಾಗೃತಿ ಅಭಿಯಾನ. ತಹಶೀಲ್ದಾರ್ ಆರ್ತಿ ಬಿ ಅವರಿಂದ ಜಾಥಾಗೆ ಚಾಲನೆ. ವೃತ್ತ ನಿರೀಕ್ಷಕ ರಾಘವೇಂದ್ರ, ಸಬ್ ಇನ್ಸ್ಪೆಕ್ಟರ್ ರಾಜೇಶ್ವರಿ, ಪ್ರೊಬೇಷನರಿ PSI ಶಾಮರಾಜ್ ಉಪಸ್ಥಿತಿ. ಶಾಲಾ ಮಕ್ಕಳು, ಶಿಕ್ಷಕರು ಜಾಥಾದಲ್ಲಿ ಭಾಗಿ. ನಶಾಮುಕ್ತ ಅಭಿಯಾನದಡಿ ಮಾದಕ ವಸ್ತುಗಳ ವಿರುದ್ಧ ನಿರಂತರ ಜಾಗೃತಿ ಜಾಥಾ. ಸಾರ್ವಜನಿಕರಿಗೆ ಡ್ರಗ್ನ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಜಾಥಾ. ತುರ್ತು ಸಂದರ್ಭದಲ್ಲಿ ಸಹಾಯಕ್ಕಾಗಿ 112ಕ್ಕೆ ಕರೆ ಮಾಡೋದಕ್ಕೆ ಕೋರಿಕೆ. ಅವಶ್ಯಕವಲ್ಲದ ತಾತ್ಕಾಲಿಕವಾದ ಕ್ಷಣಿಕ ಸುಖಕ್ಕಾಗಿ ಯುವಕರು ತಂಬಾಕು, ಬೀಡಿ, ಸಿಗರೇಟ್ಗೆ ದಾಸರಾಗಿದ್ದಾರೆ. ಅಲ್ಪ ಸುಖ ಕೊಡುವಂತಹ ವಿಷಯಗಳಿಗೆ ಮಾರು ಹೋಗಿ ಮುಂದಿನ ಭವಿಷ್ಯ ಹಾಳು ಮಾಡಿಕೊಳ್ಳದಿರದಂತೆ ಸಲಹೆ. ಭಾರತ ನಶೆ ಮುಕ್ತ ದೇಶವಾಗಬೇಕು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರು ಮಾದಕ ವ್ಯಸನಿಗಳಾಗುವ ಮುಂಚೆ ಜಾಗೃತರಾಗಬೇಕು. ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಂತರಿಕವಾಗಿ, ಆಧ್ಯಾತ್ಮಿಕವಾಗಿ ಸುಸ್ಥಿತಿ ಮತ್ತು ಸದೃಢತೆಯಲ್ಲಿ ಇರಬೇಕು. ಇದು ಭಾರತದ ಭವಿಷ್ಯದ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ಡ್ರಗ್ ಮಾಫಿಯಾ ಕುರಿತು ಮಾಹಿತಿ ತಿಳಿದರೆ ಪೊಲೀಸ್ ಠಾಣೆಗೆ ತಿಳಿಸಲು ತಹಶೀಲ್ದಾರರ ವಿಶೇಷ ಕೋರಿಕೆ. ಯುವ ಸಮುದಾಯದ ಡ್ರಗ್ಸ್ ಮತ್ತು ಮಾದಕ ದ್ರವ್ಯಗಳ ಸೇವನೆಯ ಕುರಿತಾದ ದುಷ್ಪರಿಣಾಮಗಳ ಕುರಿತಾಗಿ ಅರಿವು ಮೂಡಿಸುವ ಜಾಥಾ. ಯುವಜನರು ಗಾಂಜಾ, ಹೆರಾಯಿನ್, ಅಫೀಮು ಮತ್ತಿತರ ಮಾದಕ ವಸ್ತುಗಳಿಗೆ ದಾಸರಾಗಿ ಮಾನಸಿಕ ಒತ್ತಡಕ್ಕೆ ತುತ್ತಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ. ಯುವಜನರು ಮಾನಸಿಕ ಚಂಚಲತೆಗೆ ಒಳಗಾಗದೆ ನೆಮ್ಮದಿಯಾಗಿ ಉತ್ತಮ ಬದುಕು ನಡೆಸಲು ಕುಟುಂಬದಲ್ಲಿ ನಿರ್ಮಲ ವಾತಾವರಣ ಇರಬೇಕು. ಇದರಿಂದಲೇ ಒಳ್ಳೆಯ ವಾತಾವರಣ ಇದ್ದಲ್ಲಿ ಯುವಜನರು ಸರಿಯಾದ ದಾರಿಯತ್ತ ಸಾಗಲು ಸಾಧ್ಯವಾಗುತ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಯೋಚಿಸಬೇಕು. ಯಾರಿಗಾದ್ರೂ ಬಂದರೆ ಅವ್ರ ಪೇರೆಂಟ್ಸ್ಗೆ ಇಲ್ಲ ನಮ್ಮ ಇಲಾಖೆಗೆ ಮಾಹಿತಿ ಕೊಡಬೇಕು. ನೀವು ಒಂದು ವ್ಯಕ್ತಿ ನಾರ್ಮಲ್ ಆಗಿ ಬಿಹೇವ್ ಮಾಡೋ ವ್ಯಕ್ತಿ ಯಾಗೋ ಒಂಥರ ಬಿಹೇವ್ ಮಾಡ್ತಾ ಇದ್ದಾನೆ, ಅಬ್ನಾರ್ಮಲ್ ಬಿಹೇವಿಯರ್ ತೋರಿಸ್ತಾ ಇದ್ದಾನೆ, ಮನುಷ್ಯರ ಜೊತೆ ಚೆನ್ನಾಗಿ ಮಾತಾಡ್ತಾ ಇಲ್ಲ, ತುಂಬ ಬೇಗ ಕೋಪ ಬರುತ್ತೆ, ಇಲ್ಲ ನಾವು ಏನೇ ಮಾತಾಡ್ತಾ ಇದ್ರು ರಿಯಾಕ್ಟ್ ಮಾಡ್ತಾ ಇಲ್ಲ ಏನಕ್ಕೂ ಅಂತ ನಮ್ಗೆ ಅನ್ನಿಸ್ದಾಗ ನೀವು ಅವ್ರ ಪೇರೆಂಟ್ಸ್ ಗಮನಕ್ಕೆ, ಇಲ್ಲ ಕಾಲೇಜಲ್ಲಿ ಟೀಚರ್ಸ್ ಗಮನಕ್ಕೆ, ಇಲ್ಲ 112ಗೆ ಕರೆ ಮಾಡಿ ನಮ್ಮ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ಅಟ್ಲೀಸ್ಟ್ ಅವ್ರಿಗೆ ನಾವು ಇದನ್ನು ಮಾಡಿಸಿ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಮಾಡಿಸಿ ಅವ್ರನ್ನ ಅದರಿಂದ ಹೊರಗಡೆ ಬರೋ ಪ್ರಯತ್ನ ಇನಿಷಿಯಲ್ ಸ್ಟೇಜಸಲ್ಲೇ ಆಗೋದ್ರಿಂದ ಟ್ರೀಟ್ಮೆಂಟ್ ಕೊಡಿಸೋದ್ರ ಮುಖಾಂತರ ಅವ್ರನ್ನ ನಾವು ಮತ್ತೆ ನಾರ್ಮಲ್ ಲೈಫ್ಗೆ ತೊಗೊಂಡು ಬರ್ಬೋದು. ಸೊ ನೋಡಿ, ಈ ಪೊಲೀಸ್ ಇಲಾಖೆಯಿಂದ ಹೇಳ್ತಾ ಇದ್ದಾರೆ ಸನ್ಮಿತ್ರ ಅನ್ನೋ ಕಾರ್ಯಕ್ರಮ ಅದೇ ಕಾಸ್ಗೋಸ್ಕರ ಇದೆ. ಮಕ್ಕಳು ಅಕಸ್ಮಾತ್ ಗೊತ್ತಿಲ್ದಿರಾ ಅಡಿಕ್ಷನ್ ಆಗಿದ್ರೆ ಅದರಿಂದ ಹೊರೆ ಬಂದು